ಬಂಧುಗಳೇ, ಇವತ್ತು ನಮ್ಮ ಒಬ್ಬರು ಫಾರಿನ್ ಕಂಟ್ರಿನಲ್ಲಿದ್ದಾರೆ. ನಮ್ಮ ಲೇಟ್ MD ಅವರು ನಮ್ಮ ಕಾರ್ಖಾನೆ MD ಆಗಿದ್ರು. ಅವ್ರ ಮಗಳಿಗೆ 60ನೇ ವರ್ಷದ ಬರ್ತಡೇ ನವೆಂಬರ್ ತಿಂಗಳಲ್ಲಿ ಆಗಿದೆ. ಸೊ ಅದಕ್ಕೆ ಅವ್ರು ಯಾವಾಗ ಈ ಥರ ಬಡವರಿಗೆ ಹೆಲ್ಪ್ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಅಂದರೆ ನನ್ನ ಮೂಲಕ ಅವರು ಹೆಲ್ಪ್ ಮಾಡಪ್ಪ ಅಂತ ಹೇಳ್ತಾರೆ. ಅದರಿಂದ ಇವತ್ತು ಅವ್ರ ಬರ್ತಡೇನ ಇಲ್ಲೊಂದು ಆಶ್ರಮದಲ್ಲಿ ಮಾಡಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಆ್ಯಂಡ್ರು ಮತ್ತು ಜಾರ್ಜ್ ಸರ್, ನಿಮ್ಮ ಬಾಸ್ ಇದ್ದಾರಲ್ಲ ಜಾರ್ಜ್ ಸರ್, ಅವ್ರ ಮೂಲಕ ಪ್ಲ್ಯಾನ್ ಮಾಡಿ ಮಾಡಬೇಕು ಅಂತ ನಾವು ಬಂದಿದ್ದೀವಿ. ಆಯ್ತಾ? ಸೊ ಅವ್ರಿಗಾಗಿ ನೀವು ಪ್ರೇಯರ್ ಮಾಡಬೇಕು. ಆಗ ಅವ್ರ ಹೆಸರು ಬಂದು ಪ್ರಸನ್ನ ಅಗೋರಾಮ್ ಅಂತ. ಅವ್ರಿಗೆ 60 ವರ್ಷ ಆಗಿದೆ. ಆಯ್ತಾ? 60 ವರ್ಷ ಆಗಿದೆ. ಅದಕ್ಕಾಗಿ ಇವತ್ತು ಈ ಅನಾಥಾಶ್ರಮಕ್ಕೆ ಸಹಾಯ ಮಾಡ್ತಾರೆ. ಈಗ ನೀವೆಲ್ಲ ಬಂದು ಯಾರೋ ಇಬ್ಬರು ಬಂದು ಕೇಕ್ ಕಟ್ ಮಾಡಬೇಕು. ಆಯ್ತಾ? ಆಮೇಲೆ ಇವತ್ತು ನಿಮಗೆ ನಾನು ಶೂಸು, ಸಾಕ್ಸು ಮತ್ತು ಅವ್ರ ಲೇಡೀಸ್ಗೆಲ್ಲ ನಾನು ನೈಟೀಸು ಮತ್ತು ಜೆಂಟ್ಸ್ಗೆ ಪ್ಯಾಂಟ್ಸು ಎಲ್ಲ ತಂದಿದ್ದೀನಿ. ಇವತ್ತಿನ ಊಟದ ವ್ಯವಸ್ಥೆನೂ ಕೂಡ ನಾವು ಅರೇಂಜ್ ಮಾಡಿದ್ವಿ. ನಮ್ಮ ಈಗ ಏನಂತ ಜಾರ್ಜ್ ಸರ್ ಹೇಳಿದಾರಂದರೆ, ನೀವು ಅಡುಗೆ ನಾವೇ ಮಾಡ್ತೀವಿ, ನೀವೇನು ತರೋದು ಬೇಡ, ನಾವೇ ಮಾಡ್ತೀವಿ. ಅದು ಒಳ್ಳೆಯದು. ಯಾಕಂದರೆ ನಿಮ್ಗೆ ಯಾವ ಥರ ಊಟ ಬೇಕನ್ನೋದು ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಸೊ ಆದ್ದರಿಂದ ಅವರು ಜಾರ್ಜ್ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಮಾಡಲಿ. ಇಲ್ಲಿ ಯಾವುದು ನನ್ನ ನೋಡಿರೋ ಮಟ್ಟಿಗೆ ಯಾವುದು ದೇವ್ರದ್ದು ಯಾವುದಿಲ್ಲ. ಇಲ್ಲಿ ಏನಿದ್ರು ಜೈ ಭೀಮ್. ಎಸ್, ಹಂಗೇನೆ ಅವರು ಒಂಥರ ಇದರಲ್ಲಿ ಇದ್ದಾರೆ. ವೆರಿ ಗುಡ್. ಆಮೇಲೆ ನಿಮಗೆ ಚೆನ್ನಾಗಿ ಅವರು ನೋಡ್ಕೊಳ್ತಾ ಇದ್ದಾರೆ. ನಾನು 1-2 ಸರಿ ಬಂದು ನೋಡಿದ್ದೀನಿ. ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ದೇವ್ರ ಆಶೀರ್ವಾದ ಕೊಡಲಿ. ಹಾಗೂ ನಮಗೆ ಸಪೋರ್ಟ್ ಮಾಡ್ತಾ ಆಯ್ತು. ಅವರು ಕೂಡ ಈ ಪ್ರೆಸ್ಟಿಗೆ ಕರ್ಕೊಂಬರೋಕ್ಕೆ ಅವರು ಕಾರಣಕರ್ತರು. ಆಮೇಲೆ ಸುಮಾರು ಹಲವಾರು ಇವರೆಲ್ಲ ಸ್ಟಾಫ್ ಎಲ್ಲ ಇದ್ದಾರೆ. ನವಾಜ್ ಮತ್ತು ಆ ಮೇಡಮ್ಮು, ನಿಮ್ಮ ಮಕ್ಕಳು ನೋಡಮ್ಮ ಮೇಡಮ್ಮು ಎಲ್ಲರೂ ಇದ್ದಾರೆ. ಭಾರಿ ಸಂತೋಷ. ನಾನು ಕೂಡ ಸಮಾಜಕ್ಕೆ ಸೇವೆ ಮಾಡ್ತಾಯಿದ್ದೀನಿ. ರೆಡ್ ಕ್ರಾಸ್ ಸಂಸ್ಥೆಯಲ್ಲಿದ್ದೀನಿ, ಚರ್ಚಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ನಾನು ಒಂದು 35 ವರ್ಷದಿಂದ ಈ ಸೇವೆ ಮಾಡ್ತಾಯಿದ್ದೀನಿ. ಆದರೆ ಯಾವುದೂ ಟ್ರಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಟ್ರಸ್ಟ್ ಮಾಡೋದು ಸಹಾಯ ಮಾಡಿ. ಆಯ್ತಾ? ಬನ್ನಿ ಕೇಕ್ ಕಟ್ ಮಾಡಿ. ಯಾರೋ ಒಂದಿಬ್ಬರು ಬನ್ನಿ.